ಬಿಡ್ತಲ್ಲ, CBI ಮಾಡಬೇಕಾದಾಗ ನಾವು ಮಾಡ್ಲಿಕ್ಕೆ ಹೊರಡಿ, ಅದು ತಪ್ಪು. ನಾವು ಒಟ್ಟಿನಲ್ಲಿ ವಿರೋಧ ಪಕ್ಷ ಏನೋ ಸಣ್ಣ ತಪ್ಪು ಮಾಡಿದ್ರು ಇಡೀ CBI. ಯಾಕಂದ್ರೆ CBI ಬರಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ ಒಪ್ಪಿಗೆ ತೊಗೋಬೇಕು, ಪರ್ಮಿಷನ್ ತಗೋಬೇಕು. ಅದು ಸಿಗೋದಿಲ್ಲ ಕಾಂಗ್ರೆಸ್ ಇದ್ದಲ್ಲೇ. ಹೀಗಾಗಿ ಆಗ ಇಡಿ ಬಿಟ್ಟು ಬಿಡೋದು, ಇಡಿ ಇದ್ದಿದ್ದು ಬಂದಾಳಿ ಮಾಡೋದು. ಅದಂದ್ರೆ ಲೋಕಾಯುಕ್ತ ಸಹಿತ ಇವತ್ತು ನಮ್ಮ ಸಿದ್ದರಾಮಯ್ಯ ವಿರೋಧವಾಗಿ ಹೋಗ್ತಾ ಇಲ್ಲ. ಅದು ತನಿಖೆ ಮಾಡೋದು ನೋಡಿದ್ರೆ ಯಾಕೆ ರೀ CBI ಬಿಡಿಸ್ಬಿಟ್ಟು ನಮ್ಮ DK ಶಿವಕುಮಾರ್ ಅವರು ಲೋಕಾಯುಕ್ತ ತೊಗೊಂಬಂದ್ರೆ ಅದನ್ನು ಅಂದ್ರೆ ಇವ್ರು ನಮ್ಮನ್ನು ಶಿಕ್ಷೆ ಕೊಡಿಸ್ತಾರೆ ಅಂತ. ಅಂದ್ರೆ CBI ನೆಕ್ಕಿ ಶಿಕ್ಷೆ ಕೊಡಿಸ್ತದ, ಲೋಕಾಯುಕ್ತ ನಮ್ಮನ್ನು ಉಳಿಸ್ತದ ಅನ್ನೋ ಅಲ್ಲಿ ಒಂದು ಧೋರಣೆ ಅದಂತ ಅನ್ನಿಸ್ತದೆ ಯಾರಿಗಾದರೂ. ಸಣ್ಣ ಮಗುವಿಗೆ ಗೊತ್ತಾಗ್ತದೆ ಇದೆಲ್ಲ. ಇವೆಲ್ಲ ತನಿಖಾ ಸಂಸ್ಥೆಗಳು ಯಾರದ್ದೋ ಹಿತಾಸಕ್ತಿಗೆ ಬಲಿಯಾಗಬಾರದು ಅಂತ. ಮೊಡಾದಲ್ಲೇ ಅವರೇನೋ ಇವತ್ತು ಟೀಕೆ ಮಾಡಿಬಿಡೋ ಸುಪ್ರೀಂ ಕೋರ್ಟ್ನೆಲ್ಲ, ಆದರೆ ಹಗರ ನಡೆದಿದ್ದು ಸುಳ್ಳಲ್ಲ. ಇದ್ರೆ ಯಾರೂ ಅಲ್ಲಗಳಿದಿಲ್ಲ. ಹೌದು, BJP ಇಡಿ ಮೂಲಕ ಮಾಡಿಸೋದು ನಾನು ಹೋರಾಟ ಮಾಡಿ ಜನರಿಗೆ ತಿಳಿಸಿ ಹೇಳಿ ನಡೆದಪ್ಪ ಅಂತೇಳಿ ಈಗಾಗಲೇ ಅಶೋಕ್ ಅವರು ಹೇಳ್ತಾನೆ ಇದ್ದಾರೆ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯ ಅವರು ನಿವೇಶನಗಳು ವಾಪಸ್ ಮಾಡಿದರು. ಇವರು ಪ್ರಾಮಾಣಿಕರು. ನಿವೇಶನ ವಾಪಸ್ ಮಾಡಿದ್ರು ಇವರು ಸಿದ್ದರಾಮಯ್ಯ ಅವರು? ದೊಡ್ಡ ಪ್ರಶ್ನೆ. ಇದು ಕೇವಲ BJP ಪರ ಮಾತಾಡೋಂಥದ್ದಲ್ಲ. ಹೌದು, ನಾವು ಪ್ರಾಮಾಣಿಕವಾಗಿ ತೊಗೊಂಡಿದ್ರು ಮಾಡಿದ್ರು ಅಂದ್ರೆ ಯಾಕಪ್ಪ ನೀವು ಏನು ತಗೊಂಡ್ರಿ, ಬಾಳೆ ಕೊಟ್ಟರೆ ಯಾಕೆ, ಯಾರು ಕೊಡೋದು ನಿಮ್ಗೆ? ಮೊದಲೇ ಕೊಟ್ಟಿದ್ರೆ ಮಾತು ಬೇರೆ ಇತ್ತು. ಅದು ಕುತ್ತಿಗೆ ಬಂದಾಗ ಹೊಳ್ಳೆ ಯಾಕೆ ಕೊಟ್ರಿ, ಮರಳು ಯಾಕೆ ಕೊಟ್ಟರು, ಕಾನೂನು ಕುಲಿಕ್ಕಿಂತ ತಪ್ಪಿಸೋ ಸಲುವಾಗಿ. ಇದು ಸ್ಪಷ್ಟ ಆಗ್ತದೆ ಇದರೇನು ದೊಡ್ಡ ಲಾಜಿಕ್ ಬೇಕಾಗಿಲ್ಲ, ಇದಕ್ಕೇನೋ ಒಂದು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮತ್ತು ತೊಗೊಂಡ್ರಾಕ ನಂತರ ಕೊಟ್ರಾಕ ಅಲ್ಲಿ ಇಲ್ಲಿಗೆಲ್ಲ ಗೊತ್ತಾಗಿದ ನಂತರ ಪಾಪ ಏನಪ್ಪ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಯತ್ನ ಮಾಡಿದರು ಇದ್ರ ಹಿಂದೆ. ಅದಕ್ಕೆ ಇವತ್ತೊಂದು ಹಂತಕ್ಕೆ ಬಂದಿತ್ತದು. ಅದೇನೋ ಇರಲಿ, ಆ ದಿಶೆಯಲ್ಲಿ ಅವ್ರು ಮಾತಾಡೋದು ಭಾಳ ಸರಿಯದ. ನಮ್ಮ ಹೋರಾಟದ ಪರವಾಗಿ ಸಿದ್ದರಾಮಯ್ಯ ಅವರು ನಿವೇಶನ ವಾಪಸ್ ಮಾಡಿದ್ರು. ಒಬ್ಬರೇ ಅಲ್ಲ, ಇನ್ನೊಬ್ರು ಬರ್ತಾರಲ್ಲ ಹೋರಾಟಗಾರರು. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಒಂದಿಷ್ಟು ಜನ ಇದ್ದಾರೆ ನಮ್ಮ ಪ್ರಶ್ನೆ ಮಾಡುವಂಥವ್ರು. ಹೀಗಾಗಿ